ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗುಡ್ ನ್ಯೂಸ್ ಅದು ಏನು ಅಂತ ಹೇಳಿದರೆ, ಈ ವರ್ಷದ ಅಂದರೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಪ್ರತಿಯೊಂದು ಸಬ್ಜೆಕ್ಟಿನ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟು ರಿಲೀಸ್ ಆಗಿರುವಂಥದ್ದು ತಾವುಗಳು ನೋಡ್ಬೋದು. ಅದನ್ನು ಒಂದೊಂದಾಗಿ ಈಗ ಆಲ್ರೆಡಿ ನಾವು ಕೆಮಿಸ್ಟ್ರಿ, ಫಿಸಿಕ್ಸ್ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಈಗ ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ಈಗ ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ನಿಮಗೆ ಫಸ್ಟ್ ಚಾಪ್ಟರ್ ಇದೆ. ಅದು ಟೋಟಲ್ಲು ವೇಟೇಜು ಬಂದಿರುವಂಥದ್ದು ಆ ಒಂದು ಪಾಠಕ್ಕೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 9 ಅಂಕಗಳು. ಆ 9 ಅಂಕಗಳಲ್ಲಿ ಒಂದು MCQ ಬರುತ್ತೆ, ಹಾಗೂ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, 5 ಅಂಕದ ಒಂದು ಪ್ರಶ್ನೆ ಅದರಲ್ಲಿ ಬರುತ್ತೆ. ಕ್ಲಿಯರ್? ಈ 3 ಪ್ರಶ್ನೆಗಳು ಮಾತ್ರ ಆ ಒಂದು ಚಾಪ್ಟರಿಂದ ಬರೋದು. ಎಷ್ಟು? ಒಂದು ಅಂಕದ MCQ ಬರುತ್ತೆ, 3 ಮಾರ್ಕ್ ಕ್ವಶನ್, 5 ಮಾರ್ಕ್ ಕ್ವಶನ್ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಚಾಪ್ಟರ್ 2 ಮೈ ಡಿಯರ್ ಚಿಲ್ಡ್ರನ್, ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಕಣ್ರಿ. 1+3+7 ಅಂತ ಬರೆದುಬಿಡಿ ಆ ಒಂದು ಪಾಠದ ಮುಂದೆ ಖಲಾಸ್. ಚಾಪ್ಟರ್ 2 ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಿನ ಟೈಟಲ್ ಮುಂದೆ ತಾವುಗಳು ಏನು ಮಾಡಬೇಕು, ಈಗ 1 ಅಂತ ಹೇಳಿದರೆ ಒಂದು MCQ, +2 ಅಂತ ಹಾಕಿ 2 ಅಂಕದ ಒಂದು ಪ್ರಶ್ನೆ, +3 ಅಂತ ಹಾಕಿ ಒಂದು 3 ಅಂಕದ ಪ್ರಶ್ನೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಕೇವಲ 3 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುವಂಥದ್ದು. ಟೋಟಲ್ 6 ಮಾರ್ಕ್ಸಿಗಿದೆ. ಈಗ ನಾವು ಮ್ಯಾಟ್ರಿಸಿಸ್ ನೋಡೋಣ. ಚಾಪ್ಟರ್ 3 ಮ್ಯಾಟ್ರಿಸಿಸ್ ಬಂದು ನಿಮಗೆಲ್ಲರಿಗೂ ಕೂಡ ಅದು 9 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಿದೆ. 1 ಅಂಕದ ಒಂದು ಪ್ರಶ್ನೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಯಾವುದು ಮ್ಯಾಟ್ರಿಸಿಸ್, ಹಾಗೂ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಲ್ಲೂ ಕೂಡ ಟೋಟಲು 3 ಪ್ರಶ್ನೆಗಳು ಈ ಪಾಠದಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗಿದೆ. ಡಿಟರ್ಮಿನೆಂಟ್ಸ್ ನೋಡೋದಾದರೆ ಟೋಟಲ್ 12 ಮಾರ್ಕ್ಸಿಗಿದೆ. ಈ 12 ಮಾರ್ಕ್ಸಲ್ಲಿ ಒಂದು MCQ ಬರುತ್ತೆ, ಹಾಗೂ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಜೊತೆಗೆ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಹಾಗೂ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಟೋಟಲ್ಲು 4 ಪ್ರಶ್ನೆಗಳು. ಅಂದರೆ ವೇಟೇಜು ಈ ಪಾಠಕ್ಕೆ ಜಾಸ್ತಿ, ಯಾಕೆಂದರೆ 4 ಮಾರ್ಕ್ಸ್ ಕ್ವಶನ್ ಕೂಡ ಈ ಒಂದು ಪಾಠದಲ್ಲಿ ನಿಮಗೆ ಸಿಕ್ತು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಚಾಪ್ಟರ್ 5 ನೋಡೋಣ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇದೆ. ನಿಮಗೆ 17 ಮಾರ್ಕ್ಸಿಗಿದೆ. 17 ಮಾರ್ಕ್ಸಲ್ಲಿ 3 MCQಸೇ ಬರುತ್ತೆ ಆ ಒಂದು ಪಾಠದಲ್ಲಿ. ಯಾವುದು? ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿನಲ್ಲಿ 3 MCQಸ್ ಬರುತ್ತೆ. 2 ಅಂಕದ ಪ್ರಶ್ನೆ ಇದೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, 5 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಹಾಗೂ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಎಲ್ಲರಿಗಿಂತ ಜಾಸ್ತಿ ವೇಟೇಜು ಈ ಪಾಠಕ್ಕೆ ಈಗ ಸಿಕ್ತು. 5ನೇ ಪಾಠ 17 ಮಾರ್ಕ್ಸಿಗಿದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ ಈಗ ನಮ್ಮ ಚಾಪ್ಟರ್ 6ಗೆ ಹೋಗೋಣ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ ಇದೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು ಟೋಟಲು 8 ಮಾರ್ಕ್ಸಿಗೆ ಬರುತ್ತೆ. 3 MCQ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್? ಇದು ಟೋಟಲ್ ಇರುವಂಥದ್ದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು ನಿಮಗೆ ಕೇವಲ 8 ಅಂಕಕ್ಕೆ ಇರುವಂಥದ್ದು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೆಕ್ಸ್ಟ್ ಹೋಗೋಣವಾ? ನೋಡಿ, ಚಾಪ್ಟರ್ 7 ಇದೆ, ಇಂಟಿಗ್ರಲ್ಸ್ ಅಂತ ಇದೆ. ಇದು ನಿಮಗೆ ಟೋಟಲು 18 ಮಾರ್ಕ್ಸಿಗೆ ಬರುತ್ತೆ. ಈ 18 ಮಾರ್ಕ್ಸಲ್ಲಿ ನಿಮಗೆ 2 MCQ ಬರುತ್ತೆ, ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ, ಹಾಗೂ ಒಂದು 6 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಎಲ್ಲರಿಗಿಂತ ಜಾಸ್ತಿ ವೇಟೇಜು ಚಾಪ್ಟರ್ 7 ಇಂಟಿಗ್ರಲ್ಸಿಗೆ ಬರುವಂಥದ್ದು. ಇದನ್ನು ಸ್ಟಾರ್ ಮಾರ್ಕ್ ಹಾಕೊಂಡು ಇಟ್ಕೋಬೇಕು. ಹೇಗೆ ಗೊತ್ತಾ? MCQ ಬರುತ್ತೆ, 2 ಮಾರ್ಕ್ಸ್ ಕ್ವಶನು, 3 ಮಾರ್ಕು, 5 ಮಾರ್ಕು, 6 ಮಾರ್ಕು. ಅಂದರೆ ಬಹಳ ವೇಟೇಜ್, ಅಂದರೆ ಬಹಳ ವೇಟೇಜು. ಬನ್ನಿ ಈಗ ಚಾಪ್ಟರ್ 8 ನೋಡೋಣ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಇದೆ. ಸೆಕೆಂಡ್ ಇಯರ್ PUC ಬ್ಲೂ ಪ್ರಿಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ ಇದೆ. ಇದು ನಿಮಗೆ 5 ಮಾರ್ಕ್ಸಿಗೆ ಬರುತ್ತೆ. ಆಯಿತಾ? ಕೇವಲ ಒಂದೇ ಒಂದು ಪ್ರಶ್ನೆ, ಅದು 5 ಅಂಕದ ಒಂದು ಪ್ರಶ್ನೆ ಇರುತ್ತೆ ಈ ಒಂದು ಪಾಠದಿಂದ. ನೆಕ್ಸ್ಟು ಯಾವುದು? ಚಾಪ್ಟರ್ 9 ನೋಡೋಣ. ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಇದೆ. ಅದು ನಿಮಗೆ 8 ಮಾರ್ಕ್ಸಿಗಿದೆ. ಇಲ್ಲಿ ಒಂದು MCQ, 2 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತದೆ. ಚಾಪ್ಟರ್ 10 ವೆಕ್ಟರ್ ಆಲ್ಜಿಬ್ರಾ ಅಂತ ಇದೆ. ಇದು 8 ಮಾರ್ಕ್ಸಿಗಿದೆ. 3 MCQಸ್ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಬರುತ್ತೆ, 3 ಅಂಕದ ಒಂದು ಪ್ರಶ್ನೆ ಇದರಲ್ಲಿ ಬರುತ್ತೆ. ಚಾಪ್ಟರ್ 11 ಮೈ ಡಿಯರ್ ಚಿಲ್ಡ್ರನ್, 3D ಜಿಯೋಮೆಟ್ರಿ ಅಂತ ಇದೆ. ಚಾಪ್ಟರ್ 11 ನಿಮಗೆ ಟೋಟಲು 6 ಮಾರ್ಕ್ಸಿಗಿದೆ. 1 ಅಂಕದ ಒಂದು ಪ್ರಶ್ನೆ, ಅಂದರೆ MCQ 1 ಬರುತ್ತೆ, 2 ಮಾರ್ಕ್ಸಿನ ಒಂದು ಪ್ರಶ್ನೆ ಬರುತ್ತೆ, ಹಾಗೂ 3 ಮಾರ್ಕ್ಸಿನ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿಗೆ ಮುಗೀತು. ಚಾಪ್ಟರ್ 12 ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಇದೆ. ಹೌದಲ್ವಾ? ಪ್ರೋಗ್ರಾಮಿಂಗೇ ಇರಬೇಕು, ಏನಾದ್ರು ತಪ್ಪಾದರೆ ಕ್ಷಮಿಸಿ.
ಇದು ನಿಮಗೆ ಟೋಟಲ್ 6 ಮಾರ್ಕ್ಸ್ ಸಿಗಿದೆ. ಇಲ್ಲಿ ನಿಮಗೆ ಕೇವಲ ಒಂದೇ ಒಂದು ಪ್ರಶ್ನೆ, ಅದು 6 ಅಂಕದ ಒಂದು ಪ್ರಶ್ನೆ ಆಗಿರುತ್ತದೆ. 6 ಅಂಕದ ಕೇಳದೇ 2 ಪ್ರಶ್ನೆಗಳು, ಅದು ಯಾವ ಪಾಠದಿಂದ ಅಂತ ಗೊತ್ತಾಯಿತು, ಚಾಪ್ಟರು 7 ಹಾಗೂ ಚಾಪ್ಟರ್ 12. ನೆನಪಿಟ್ಕೊಳ್ಳಿ, 6 ಮಾರ್ಕ್ಸ್ ಕ್ವಶನ್ಸ್ ಬರೋದು ಎಲ್ಲಿಂದ ನಿಮಗೆ, ಚಾಪ್ಟರ್ 7 ಹಾಗೂ ಚಾಪ್ಟರ್ 12ಇಂದ. ಕ್ಲಿಯರ್ ಮೈ ಡಿಯರ್? ಬನ್ನಿ, ಯಾವುದು ಲಾಸ್ಟ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿ ಅಂತ ಇದೆ. ಪ್ರೊಬ್ಯಾಬಿಲಿಟಿ ನಿಮಗೆ 8 ಮಾರ್ಕ್ಸಿಗೆ ಬರುತ್ತೆ. 3 MCQs ಬರುತ್ತೆ, 2 ಮಾರ್ಕಿನ ಒಂದು ಪ್ರಶ್ನೆ, 3 ಮಾರ್ಕ್ ಒಂದು ಕ್ವಶನ್ ಬರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈಗಾಗಲೇ ನಾವು ಫಿಸಿಕ್ಸು, ಕೆಮಿಸ್ಟ್ರಿ ಹಾಗೂ ಬೇರೆ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.